ಜೊತೆಯಲಿ ಜೊತೆಯಲಿ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್ ಈ ವಿಡಿಯೋದಲ್ಲಿ ನಾವು ಸ್ಯಾಂಡ್ವಿಚ್ ಮಾಡ್ತಾ ಇದೀವಿ ಗೈಸ್. ಇವಾಗ ಎಲ್ಲ ಐಟಮು ತಗೊಬಂದು ಇವನ್ನೆಲ್ಲ ತೋರಿಸ್ಬಿಟ್ರೆ ಅಂತ ಏನೇನೋ ಡೈಲಾಗ್ ಹೊಡಿತಾನೆ. ಸ್ಟಾರ್ಟ್ ಮಾಡಿದಾಗೆಲ್ಲ ಈ ಥರ ಅಡ್ಡ ಆಗ್ತಾನೆ ಗೈಸ್ ನನಗೆ. ಇವಾಗ ಇಷ್ಟು ಐಟಮ್ ತೊಗೊಬಂದಿದ್ದೀವಿ ನೋಡಿ. ಬ್ರೆಡ್ಡು, ಬಯೋನೀಸು, ಸಾಸು, ಈರುಳ್ಳಿ, ಕ್ಯಾಪ್ಸಿಕಮ್ಮು ಎಲ್ಲ ತೊಗೊಬಂದಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್ ಈ ವಿಡಿಯೋದಲ್ಲಿ ನಾವು ಸ್ಯಾಂಡ್ವಿಚ್ ನ ಮಾಡ್ತಾ ಇದೀವಿ ಗೈಸ್. ಸ್ಯಾಂಡ್ವಿಚ್ ಮಾಡಕ್ಕೆ ಅವಾಗಲೇ ಅಂಗಡಿ ಹೋಗ್ಬಿಟ್ಟು ಇವೆಲ್ಲ ಐಟಮ್ಸ್ ತೊಗೊಬಂದಿದ್ದೀವಿ. ಸ್ಟಾರ್ ಮಾಡ್ಕೊ ಹೋಗ್ಬಿಟ್ಟು ಅವೆಲ್ಲ ತೊಗೊಬಂದ್ವಿ. ಇವಾಗ ಬ್ರೆಡ್ ಒಂದು, ಸೊ ಇವೆಲ್ಲ ತೊಗೊಬಂದಿದ್ದೀವಿ. ಅಲ್ಲಿ ನೋಡಿ ಕಾರ್ನ್ ಇವಾಗ ಬಿಡಿಸ್ಕೊತಾ ಇದ್ದೀವಿ. ಕಾರ್ನ್ ಬಿಡಿಸ್ಕೊಂಡು ನೀರೊಳಗಡೆ ಹಾಕಬೇಕು, ಅದು ಬೇಯಿಸ್ಬೇಕಂದ್ರೆ. ಸೊ ಗೈಸ್ ಬನ್ನಿ. ಇವಾಗ ಕ್ಯಾಮ್ರಾ ಡೈರೆಕ್ಷನ್ನ ಚೇಂಜ್ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ಬೆಳಕು ಬರ್ತಿದೆ, ಸೊ ಅದಕ್ಕೋಸ್ಕರ ಇವಾಗ ಗೈಸ್ ಸೌತೆಕಾಯಿನ ತೊಳ್ಕೊಬರೋಣ ಗೈಸ್. ನಾವು ಸೌತೆಕಾಯಿ ತೊಳ್ಕೊಬಂದು ಈ ಪ್ಲೇಟ್ನ ತೊಳ್ಕೊಬರೋಣ ಬನ್ನಿ. ನನ್ನ ಮೇಲೆ ನಿಮ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನು ಏನಪ್ಪ ಅಂದೆ ನಿನಗೆ ವ್ಲಾಗಲ್ಲಿ ಏನ್ ಅನ್ಬಿಟ್ಟೆ ಅಂತ ಬರಲ್ಲ ಅಂತ. ನೀನು ಏನ್ ಸ್ಯಾಮ್ಸಮ್ ಇರೋರು ತಮ್ಮನ್ ತರ ರೋಸ್ಟ್ ಮಾಡ್ತೀನಿ. ನೀನೇನ್ ತಕೋ ರೋಸ್ಟ್ ಆಯ್ತ್ಯಾ? ಮಾಡಬೇಡ. ನಾಳೆ ಎಲ್ಲ ಹೋಗ್ತೀನಿ, ಅಪ್ಪನ ಕೆಲ್ಸಕ್ಕೆ ಹೋಯ್ತೀನಿ ನಾಳೆಯಿಂದ. ಏನ್ ಇವ್ರ ಮನೇಲಿ ಹಿಂಗೆ ಆಡ್ತಾರಲ್ಲ, ಏನು ಮಾಡಕ್ಕಾಗಲ್ಲ, ಜಸ್ಟ್ ಸ್ಮೈಲ್. ಅಮ್ಮ ನಾನು ಏನಮ್ಮ ಮಾಡಿದೆ ಇವಾಗ? ಏನ್ ನಂದು ಆಯ್ತಾ ಅದೇ ಅಲ್ಲ 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 ನಾನು ಅವ್ನಿಗೇನು ಹೇಳಲೇ ಇಲ್ಲ ಅಪ್ಪ. ಏನ್ ಅವನ್ನ ವ್ಲಾಗಲ್ಲಿ ತೋರಿಸ್ಬಾರ್ದಂತೆ ಅಂದೆ. ಗೈಸ್ ನಮ್ಮ ತಮ್ಮ ಏನೋ ಇದು ವ್ಲಾಗ್ ಬರಲ್ಲ ಅಂತ ಇದ್ದ ಗೈಸ್. ಅವ್ರ ಕ್ಲಾಸಲ್ಲಿ ಏನೋ ಉರಿಸ್ತಾರಂತೆ, ಅದಕ್ಕೆ ಹಿಂದೆ ಕಡೆ ಏನೇನೋ ಹರ್ಕೊಂತವನೆ. ಹಾಕಿರೋ ಒಂದು ಬೋಲ್ ಆಗಲ್ಲ, ಅಷ್ಟೊಂದು ರೋಸ್ಟ್ ಆಗ್ಬಿಟ್ಟವನಿ ಗೈಸ್ ಅವನು. ಏನಮ್ಮ ನಿಂದು? ನಮ್ಮ ಅಮ್ಮ ಮಾತ್ರ ನಮ್ಮ ತಮ್ಮಂಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಗೈಸ್. ಸಪೋರ್ಟ್ ನಾನು ತಿನ್ಸಿಲ್ಲ ನಂಗೆ ಒಂದ್ಸಲಿನೂ ಗೈಸ್. ಬೇಬಿ ಪೌಡ್ರೆ 5 ವರ್ಷ ಗೈಸ್. ಈ ಮೈಕು ಒಂದು ಹಿಂಗೆ ಸಿಕ್ಸ್ಕೊಬಿಟ್ಟು ಚೆನ್ನಾಗಿರ್ತಾಯಿತ್ತು. ಗೈಸ್ ಸಖತ್ತಾಗಿ ಸಿಕ್ಸ್ಕೊಂಡಿದ್ದೀನಿ ಮೈಕ್ನ. ನಮ್ಮ ಅವ್ವ ಇದ್ದಾರೆ ಅಲ್ಲಿ, ಕ್ಯಾಮ್ರಾದಲ್ಲಿ ಕಾಣಿಸಲ್ಲ. ಇಲ್ಲಿ ಬವ್ವ, ಇಲ್ಲಿ ಬಂದು ಕೂತ್ಕೊಬಿಡು. ಲೋ ವಿಡಿಯೋದಲ್ಲಿ ಬರಲ್ಲ ಅಂದ್ಬಿಟ್ಟು ಕಾನ್ ಎತ್ಕೊಂಡು ಹೋಯ್ತವನಿ. ಅಪ್ಪ ಏನು ಹೇಳೋಣ ಇಂಥವ್ರಿಗೆ. ಚಿಕ್ಕದಾಗಿ ಮಾಡಬೇಕು. ಕ್ಯಾರೆಟ್ ಹಲ್ವಾನ ಮಾಡ್ತಾ ಇದೀವಿ ಇಲ್ಲಿ ನಾವು. ಯುರೋಪಿಯನ್ ಕುಕುಂಬರ್ ಅಂತಾರೆ ಇದನ್ನ ಅಲ್ವಾ? ಇನ್ನ ಸಣ್ಣ ಅವನು ಫ್ರೀಯಾಗಿ ಕೊಟ್ಬಿಡೋಣ ಗೈಸ್. ಇದು ಫ್ರೀ ಆಫ್ ಕಾಸ್ಟಲ್ಲಿ ಕೊಟ್ಬಿಡೋಣ. ಸೌತೆಕಾಯಿ ಬೇಕೇನೋ? ಜೊತೆಯಲಿ ಜೊತೆಯಲಿ ಕ್ಯಾಮ್ರಾ ಈ ಕಡೆ ತಿರ್ಸ್ಬೇಕಾಗಿತ್ತು, ಅವ್ವ ಬರಲ್ಲ. ಕ್ಯಾಮ್ರಾ ತಿರ್ಸೋ ಹಂಗೆ, ಅವನ್ ಕ್ಯಾಪ್ಚರ್ ಮಾಡೋ ಹಂಗೆ. ಅವನ ಕೈಯಲ್ಲಿ ಸಾಂಗ್ ಆಡ್ಸೋಣ ಒಂದ. ಹಿಂಗೆ ಟ್ಯಾಪ್ ಮಾಡು.
ಹ್ಞೂ ಸಾಕು. ಚೇರ್ ಮೇಲೆ ಕುತ್ಕೊಂಡು ಕ್ಯಾಪ್ಚರ್ ಮಾಡೋ ಹಂಗೆ ಎಲ್ಲ ವಿಡಿಯೋ ಮಾಡೋ. ಗೈಸ್ ಇಲ್ಲಿ ನೋಡಿ ಸಣ್ಣ ಸಣ್ಣದಾಗಿ ಸೌತೆಕಾಯಿನ ಕಟ್ ಮಾಡ್ಕೊತಾ ಇದ್ದೀವಿ ಸ್ಯಾಂಡ್ವಿಚ್ಗೆ ಹಾಕೊಳ್ಳೋಕ್ಕೆ. ಗೈಸ್ ಇಲ್ಲಿ ನಮ್ಮ ಅವ್ವ ಇವರು. ನಮ್ಮ ಅವ್ವನ ಕೈಯಲ್ಲಿ ಸಾಂಗ್ ಆಡ್ಸೋಣ ಇವಾಗ. ಯಾವುದಾದ್ರೂ ಪದ ಹಾಡು ಹಾಡು ಚೆನ್ನಾಗಿಲ್ಲ ಧ್ವನಿ. ಹಾಡು ಹಂಗೆ ಮೈಕ್ ಸಿಕ್ಸ್ಬಿಟ್ಟಿದ್ದೀನಿ ಗೈಸ್. ಅಲ್ಲಿ ಬೇಡ ಬಮ್ಗ 6 ಗಂಟೆ ಕರೆಕ್ಟಾಗಿ 6 ಗಂಟೆಗೆ ಲೈಟ್ ಹಾಕಿ ನೋಡಿ ಅಮ್ಮ ಅಯ್ಯೋ ರಾಮ ಎಲ್ಲ ಅಂತ ಗೊತ್ತಿಲ್ಲ. ಮೈಕ್ ನಾನೇ ಇಲ್ಲಿಟ್ಬಿಟ್ಟು ಅಲ್ಲಿಗೆ ಹೋಗಿದ್ದೀನಿ ಗೈಸ್. ಸುಂದರವಾದ ಇವರು ನಮ್ಮ ಸುಂದರವಾದ ಅಕ್ಕ ದೀಕ್ಷಕ್ಕ ಅಂತ ಇವಾಗ LLB ಮಾಡ್ತಿದ್ದಾರೆ ಗೈಸ್. ಇವರು ನಮ್ಮಮ್ಮ. ಮಾಡೋಕ್ಕೆ ಏನೂ ಕೆಲಸ ಇಲ್ಲ ಅಂತ ಹುಡ್ಕೊಂಡು ಕೆಲಸ ಮಾಡ್ತಾರೆ ಮನೆಯಲ್ಲಿ. ಇವನು ನಮ್ಮ ತಮ್ಮ ಗೈಸ್. ಅವನಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ. ಬಿಡಿ ಗೈಸ್, ಹೋಗೋದು ಬೇಡ ಅವನ ಹತ್ರ. ಗೈಸ್ ಸೌತೆಕಾಯಿ ಕಟ್ ಮಾಡ್ಕೊಳ್ಳೋ ಸೈಡಲ್ಲಿ ಈರುಳ್ಳಿ ಸಿಪ್ಪೆ ಬಿಡಿಸ್ಕೊಳ್ಳೋ ಬನ್ನಿ ಗೈಸ್. ನಾವು ಸಾಂಗು 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 ಏನು ಇವಾಗ ಆಡ್ತಾ ಇದ್ದೆ ಗೈಸ್ ನಮ್ಮಪ್ಪ. ಸಿಪ್ಪೆ ಬಿಡಿಸ್ಕೊಬಿಡ ಫಸ್ಟ್. We spent years in training, fighting battles uphill. ಗೈಸ್ ಇವಾಗೆಲ್ಲ ಆಯಿತು ನೋಡಿ ಗೈಸ್. ಇಷ್ಟು ಕ್ಯಾಪ್ಸಿಕಮು, ಕುಕ್ಕುಂಬರು, ಆನಿಯನ್ ಎಲ್ಲ ಕಟ್ ಮಾಡ್ಕೊಂಡು ಮಿಕ್ಸ್ ಆಗೈತೆ. ಇದನ್ನ ಸೈಡಲ್ಲಿ ಇಡೋಣ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಗೈಸ್. ನಮ್ಮ ಟೀ ಶರ್ಟ್ ಏನೋ ಸೈಡ್ ಬಿದ್ದೋಗ್ಬಿಟ್ಟಿದೆ ಅಂತ. ಬನ್ನಿ ನೋಡ್ಕೊಬರೋಣ ಮೇಲ್ಗಡೆ. ಗೈಸ್ ನಮ್ಮ ಟೆರೆಸ್ ಗೈಸ್ ಇದು. ಬನ್ನಿ ಏನು ಬಿದ್ದೈತು. ವಾವ್, ಹಾಂ ಇಷ್ಟಪಟ್ಟು ಹಾಕೋತಾ ಇದೆ ಅದನ್ನ. ಬಿದ್ದೋಗ್ಬಿಟ್ಟೈತೆ. ಹೆಂಗೆ ಎತ್ಕೊಳ್ಳೋದಿಲ್ಲಿ? ಏನೂ ವೇ ಇಲ್ಲ ಇಲ್ಲಿ. ಇಲ್ಲಿಂದ ಇಳಿದ್ಬಿಟ್ಟು ಹೋಗ್ಬೇಕು ಗೈಸ್. ನೋಡಿ ಇಲ್ಲಿ ಇಳಿದ್ಬಿಟ್ಟು ಸೈಡಿಂದ ಹೋಗಿ ಗೈಸ್ ಬಂದ್ಬಿಟ್ಟೆ. ಹೆಂಗೋ ಇಳಿದ್ಬಿಟ್ಟು ಎಲ್ಲಿ ಬಿದ್ದೋಯ್ತೈತೆ, ತೂತ್ಕಿದಾಗೋಯ್ತೈತೆ ಅಂತ ಭಯ. ನೋಡಿ ಇಲ್ಲಿಂದ ಎಷ್ಟು ಬಿಡ ಮೇಲ್ಕಡೆ ಕರೆಕ್ಟಾಗಿ ನೇತು ಹಾಕೊಂಡೈತೆ. ಕಥಾಡ್ತವನೇ ನಮ್ಮ ಸಿಂಗರ್ ಅವನು. ಬನ್ನಿ ಹೋಗೋಣ ಇವಾಗ. ಇನ್ನು ಮಿಕ್ಕಿದ ಕೆಲಸ ಏನಂದರೆ ಇದು ಸೈಡ್ ಒಂದ ಇಲ್ಲಿ ಜೋಳ ಬೆಂದಿದೆ ನೋಡಿ. ಬೆಂದಿರೋ ಜೋಳನ ಇವಾಗ ಹಾಕ್ಕೊಂಡು ಕಲ್ಸ್ಕೋಬೇಕು. ಇವನು ಬಿಡಿಸ್ಕೊತವನು ಜೋಳನ. ಅರ್ಜಿತ್ ಸಿಂಗ್ ಇವನೇ ಗೈಸ್. ಫಸ್ಟು ಹಿಂದಿ ಕಲ್ತ್ಕೋಬೇಕು, ಆಮೇಲೆ ಮಾತಾ ಹಾಡಾಡಬೇಕು ಅವನು ಅಲ್ವಾ. ಬನ್ನಿ ಹೋಗೋಣ ಇವಾಗ. ಏನಂದರೆ ಎಲ್ಲೆಲ್ಲಾದರೂ ಸ್ಟ್ಯಾಂಡ್ ಹಾಕ್ಬಿಡೋಣ ಗೈಸ್. ಇಲ್ಲಿ ಬೇಜಾರು ಮಾಡ್ಕೊಬೇಡ, ಚೂರು ಚೆನ್ನಾಗಿದಲ್ಲ. ಚೂರು ಚೆನ್ನಾಗಿಲ್ಲ ಅಂತವನೇ.
ಚೀಸ್ ಕೂಡ ಇಲ್ಲ. ಸೌತೆಕಾಯಿ ಮತ್ತು ಕ್ಯಾಪ್ಸಿಕಮ್ ಎರಡು ಇದೆ ನೋಡಮ್ಮ. ಯಶಪ್ಪ ಜಾಸ್ತಿ ಸೌತೆಕಾಯಿ ಸಿಕ್ಕರೆ ಫ್ಲೇವರ್ ಫುಲ್ ಹೊರಗೋಗ್ಬೋದು. ನೋಡ್ಕೊಬೇಕು ನೋಡು, ನಾನು ಆಗಿದ್ದು ನೋಡಿಲ್ಲ ಅಂತ ಕೇಳು. ಗೈಸ್ ಇವನೇನು ಹೇಳ್ತಿದ್ದಾನೆ ಗೈಸ್, ಸೌತೆಕಾಯಿ ಸಿಕ್ಕಿದ್ರೆ ಜಾಸ್ತಿ ಆಗಲ್ಲ ಮತ್ತೆ ಬನ್ನಿ ಗೈಸ್. ಇವಾಗ ಮಯೋನೀಸ್ ಹಾಕ್ತಾ ಇದೀವಿ. ಮಯೋನೀಸ್ ಹಾಕ್ಬಿಟ್ಟು ಕಲಿಸ್ತಾ ಇದೀವಿ ಗೈಸ್. ಒಂದು ತುಪ್ಪ ಇಟ್ಕೊಂಡು ಅವನು ಇಲ್ಲಿ ಫಸ್ಟ್ ಎತ್ತಬೇಕು, ಇಲ್ಲೆಲ್ಲ ಜಾಗ. ಸಾಲ್ಟು, ಇವಾಗ ಸಾಲ್ಟ್ ಹಾಕ್ಬೇಕು ಗೈಸ್. ಚಿಲ್ಲಿ ಫ್ಲೇಕ್ಸ್ ಇಟ್ಟಾಯ್ತು. ನೀವು ಒಂದು ಸಖತ್ತಾಗಿ ಆಡಾಡ್ತವನೆ ಅದರ ಸಾಕಲ್ವಾ ಮಯೋನೈಸು, ಇನ್ನ ಹಾಕ್ತೀಯ? ಸತ್ತೋಯ್ತೀವಿ. ತಿನ್ನಲ್ಲ ಅಂದವನೆ ಗೈಸ್, ಅವ್ನು ತಿನ್ನಲ್ಲ ಅಂದವನೆ. ನೋಡ ತಿನ್ನಲ್ವಾ ಅಂತ. ಈಗ ಹೊಟ್ಟಾದ್ರೆ ನಾನೇ, ಈಗ ಅಂದ್ರೆ ನಾನು, ನಾನೇ ಅಂದ್ರೆ ಈಗ. ನಾನು ನನ್ನ ಕೈಯಲ್ಲಿ ಆಯ್ತಿಲ್ಲ ಕಣೋ. ನಮ್ದು ಅವ್ರದ್ದು ಮಯೋನೀಸ್ ಆದ್ರೆ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ಮಯೋನೀಸ್ ಆದ್ರೆ ನೋಡ್ರಿ ನಮ್ದು ನೋಡ್ರಿ ಇಲ್ಲೇ. ಎತ್ಕೋ ಹೋಗ ನೀ ಕೆಲವು ಇವಾಗ ಇವನೊಂದು ಸ್ಯಾಂಡ್ವಿಚ್ ಮಾಡ್ಕೊಂತವನಂತೆ. ಅದೇನು ಸ್ಯಾಂಡ್ವಿಚ್ ಅಂತ ನೋಡೋಣ ಗೈಸ್. ಎಂತಕ್ಕೆ ಎಲ್ಲರಿಗೂ ಲೈಟ್ ಹಾಕ್ಬೇಕು, ಕಾಣಿಸ್ತಾನೆ ಇಲ್ಲ ಏನು ಲೈಟು. ಹಾಂ ಇವಾಗ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇದ್ದೀವಿ. ಅದು ಬಿದ್ದೋಗ್ಬಿಟ್ಟಿತ್ತು ಬಟ್ಟೆ. ಅಲ್ಲಲ್ಲ ಕ್ಯಾವಿಟೀಸ್ ಆಗ್ಬಿಟ್ಟಿತ್ತು. ಅಲ್ಲಿ ತೋರ್ಸ ಇನ್ನೇನು ಉಳ್ಕಲ್ ಅಂತ ಹೇಳಕ್ಕಾಗತ್ತಾ? ಕ್ಯಾವಿಟೀಸ್ ಗೈಸ್ ಅಲ್ಲಿ ಹೋಗ್ಬಿಟ್ಟಿದೆ ಗೈಸ್ ಒಂದು ಪಾಪ. ಇವತ್ತು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಏನೇನೋ ಮಾಡಿಸ್ಕೊ ಬಂದವನೇ. ಏನೋ ಪೈಂಟ್ ಹೊಡೆದ್ಬಿಟ್ಟು ಕಳಿಸ್ಬಿಟ್ಟವ್ರೆ ಆ ಪಾಪ ಅವನಿಗೆ. ನನ್ನ ಹತ್ರ ಬಂದ್ಬಿಟ್ಟು ನೀನು ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ ಕಣೋ, ಸತ್ಯ ಹೋಗ್ತಾ ಇದೆ ನೀನಲ್ಲಿ ಅಂತ ಇದ್ದ ಅಲ್ವೇನೋ. ಇವಾಗ ಒಂದ್ಸಲಿ ಹುಡುಗನಿಕೆಯೋ ಯಾಕಲ್ಲ ಆಗಲ್ಲ ಕಣನಿಕೆ ನಂಗೆ. ಗೈಸ್ ಇವನ್ ಕೂದ್ಲು ಹೆಂಗಿದೆ ಅಂತ ನೋಡ್ಬಿಟ್ಟು ಕಮೆಂಟ್ ಹಾಕಿ ಗೈಸ್. ಬೇರೆ ಕಮೆಂಟ್ ಬೇರೆ ಹಾಕಿರ್ತಾರೆ. ಅಯ್ಯೋ ಎಮೋಷನಲ್ ಆಗಿ ಡ್ಯಾಮೇಜ್ ಮಾಡ್ಬಿಟ್ಟೆ ನನಗೆ ಗೈಸ್. ಅದಕ್ಕೆ ಜಾಸ್ತಿ ಆಡ್ಬಾರ್ದು ಗೈಸ್. ವೈಟ್ ಪೆಪ್ಪರ್ ಮಯೋನೀಸ್ ಹಾಕೊಂತವನೆ ಗೈಸ್. ಇವಾಗ ಇವನು ಏನ್ ಮಾಡ್ತಿದ್ದಾನೆ ಸೈಡಲ್ಲಿ ನೋಡೋಣ ಬನ್ನಿ. ಮಂಚಕ್ಕೆ ಹೋದ್ರಸ್ದ ಮಯೋನೀಸು. ಮಯೋನೀಸ್ ಕಂಪನಿ ಇದನ್ನೆಲ್ಲ ನೋಡ್ಕೊಂಡು ಎದ್ರಕ್ಕೆ ಹೋಯ್ತಾರಪ್ಪ. ಬಿದ್ದಿರೋ ಬ್ರೆಡ್ಗೆ ಮಯೋನೀಸ್ ಹಾಕೊಂಡು ಒಳ್ಳೆ ಟೇಸ್ಟ್ ಬರ್ಲಿ ಅಂತ ತಿಂತಾರು ಯಶು. ಯಾರು ಆಯ್ಕೊಂಡು ತಿನ್ಬಾರ್ದು, ಆಯ್ಕೊಂಡು ತಿನ್ಬಾರ್ದು, ಬಿದ್ದಿರೋ ತಿನ್ಬೋದು. ಅವ್ನ ಪಾಲಿಸಿ ಅದು. ಇವಾಗ ಸೌಟ್ ಎತ್ಕೊಂಡ, ಸೌಟಲ್ಲೇ ಏನೋ ಮಾಡ್ತಿದ್ದಾನೆ. ವಾವ್ ಗೈಸ್. ಇವಾಗ ಯಶುಗೆ ಕೊಡೋಣ ಬೇಡವಾ? ಬೇಡ, ಅವ್ನು ಕರೆಕ್ಟಾಗಿ ಟೇಸ್ಟ್ ಹೇಳಲ್ಲ. ಎಷ್ಟು ಟೇಸ್ಟ್ ಮಾಡೋಣ ಗೈಸ್. ಚೀಸು ಅಲ್ಲಿ ಬೇಡ. ಚೆನ್ನಾಗಿ ಬಂದೈತೆ. ಸ್ವಲ್ಪ ಹೊಟ್ಟೆ ಹೊರ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕು. ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಬೇಕು ಗೈಸ್. ಇದೆಲ್ಲ ನಾವು ಜಮಾನ್ದಲ್ಲಿ ಎಗ್ರೆಸ್ ಮಾಡಿದೀವಿ ಅಂತ. ಸ್ಯಾಂಡ್ವಿಚ್ ಗ್ಯಾಸ್ ಇಲ್ದಿರೋದು ಯಾವ ಲೆಕ್ಕಾಗಲ್ಲ ಗೈಸ್. ಇವನು ಜಮಾನ್ದಲ್ಲೇ ಎಗ್ ರೈಸ್ ಮಾಡಿದ್ನಂತೆ ಗೈಸ್. ಇವನು ಜಮಾನ್ದಲ್ಲೇ. ಅದು ಇವಾಗ ಸ್ಯಾಂಡ್ವಿಚ್ ನೋಡಿದ್ರೆ ಗೊತ್ತಾಗ್ತೈತೆ ಹೆಂಗ್ ಮಾಡ್ತವನೆ ಅಂತ. ಬ್ರೆಡ್ ಬಿದ್ದಿರೋದನ್ನೆಲ್ಲ ಎತ್ತಾಕಿ ಸ್ಯಾಂಡ್ವಿಚ್ ಮಾಡ್ತವನೆ. ಆ ಎಗ್ ರೈಸ್ ಮಾಡಂಗ್ ಗೊತ್ತು ಮಾಟ. ನಾನ್ ತಿಂತೀನಿ ನೋಡ್ರಿ ಊಟ. ಇಷ್ಟಿದಾನೆ ಅಂತ ಅನ್ಕೊಂಡ್ಬಾರ್ದು. ಮನೇಲೆಲ್ಲಾರು ಉಬ್ಬಿಸಿ ಈ ತರ ಆಗೋಗಿದ್ದಾನೆ ಗೈಸ್. ಚೂರು ಹಾಕ್ಬಿಡೋದು. ಇವಂದಂತೂ ಹಾಕದೇ ಇಲ್ಲ ಗೈಸ್. ಇವನ್ ಮಕ್ಕ ಫುಲ್ ಹಿಂಗ್ ಬ್ಲರ್ ತಮಿಳು ಹೇಳ್ತಾ ಇದೀನಿ, ಹೆಂಗ ಸೊಲ್ರ ಬಟ್ರಲ್ಲ ಹಿಂದಿಲಿ ಹೇಳ್ತಾ ಇದೀನಿ. ನೀನ್ ಹೇಳಲೇ ಬೇಡ, ನೀನ್ ಬಾಯೇ ಬಿಡಬೇಡ. ನೀನ್ ಯಾರು ಅಂತಾನೆ ಗೊತ್ತಿಲ್ಲ ನಂಗೆ. ಏನೋ ನಮ್ಮಮ್ಮ ಬಟ್ಟೆ ಮಾಡಿಸ್ತವ್ರೆ ಗೈಸ್.
ಉಪ್ಪು ಖಾರ ನೋಡಕ್ಕೆ ಇವಾಗ ಕೊಡ್ತಾ ಇರೋದು ಅಕ್ಕ. ಉಪ್ಪು ಖಾರ ನೋಡಿ, ಖಾರನೇ ಹಾಕಿಲ್ಲ, ಉಪ್ಪು ಖಾರ ನೋಡ್ಬೇಕಂತೆ ಅವಂಗೆ. ಹೆಂಗೈತಮ್ಮ? ಚೆನ್ನಾಗೈತಂತೆ ಗೈಸ್. ಇವಾಗ ನಮ್ಮ ಅವ್ವಂಗೆ ಕೊಡೋಣ. ನಮ್ಮವ್ವ ಪಿ ಎ ಅಂತ ಇದ್ದೀನಿ, ಪಿ ಎಮ್. ಹೆಂಗೈತವ? ಉಪ್ಪ ಏನಮ್ಮ ನಿಂಗೆ ಟೇಸ್ಟ್ ನೋಡಕ್ ಬರಲ್ವ? ಹೊಡಿಲಿ ನೋಡೋಣ ಸರಿ. ಇವನೇ ಹೇಳ್ದವನು ಉಪ್ಪಾಕು ಅಂತ. ಕರೆಕ್ಟಾಗಿ ಆಗುತ್ತೆ ಗೈಸ್. ಅದು ಸಾಲ್ಟ್ ಇದ್ರೇನೆ ಟೇಸ್ಟ್ ಬರೋದು ಸ್ಯಾಂಡ್ವಿಚ್ ಅಲ್ಲಿ. ಉಪ್ಪಾಕು ಅಂತ ಇನ್ನೊಂದು ಸ್ವಲ್ಪ ಪೆಪ್ಪರ್ ಹಾಕ್ಲಾನೆ ಅಂದ್ರೆ ಜಾಸ್ತಿ ಏನ್ ಸಾಲ್ಟ್ ಇಲ್ಲ, ಬ್ರೆಡ್ಗೆ ಹಾಕಿದ್ರೆ ಸಮ ಆಗುತ್ತೆ ಗೈಸ್ ಅದು. ಪಾಪ್ಕಾರ್ನ್ ಎಲ್ಲ ಯಾರು ಎತ್ಕೊಂಡಿದ್ದಾರೆ? ಮುಟ್ಟೆ ಇಲ್ಲ ಪಾಪ್ಕಾರ್ನ್. ವಾವ್, ಕ್ರೇಜಿ ಡ್ಯೂಡ್, ಯು ಆರ್ ಕ್ರೇಜಿ ಡ್ಯೂಡ್, ಯು ಆರ್ ಸಚ್ ಎ ಡ್ಯೂಡ್, ಕ್ರೇಜಿ ಡ್ಯೂಡ್. ಗೈಸ್ ನೋಡಿ ಗೈಸ್ ಹೆಂಗೆ ಮಾಡ್ತಾವ್ ನೋಡಿ ಗೈಸ್. ಅವನು ಟೈಪ್ ಪಾಪ್ಕಾರ್ನ್ ಎಲ್ಲಿಗೆ ಹೋಯ್ತೈತೆ ಅಂದ್ರೆ ಇಲ್ಲಿಗೆ ಹೋಯ್ತೈತೆ. ಯಾಕ ನಿಖಿಲೋ ಮತ್ತೆ ಮುಖ ನಾವೆಲ್ಲ ಕ್ಯಾಪ್ಚರ್ ಆಗಲ್ಲ ಇದರಲ್ಲಿ, ಕ್ಯಾಪ್ಚರ್ ಆಗ್ತೀವಿ. ಚಿಂದಿ ಇವಾಗ ಎಲ್ಲ ಬರ್ತೀವಿ ಅಡುಗೆ ಮನೆ ನೋಡಿ ಕಲ್ದೋಗವ್ರೆ. ಬರ್ತೈತೆ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಇದ್ರಲ್ಲಿ ಏನೂ ಇಲ್ಲ. ಏನು ಇರುವಂತೆ ಅಲ್ಲ ಪಾಪ್ಕಾರ್ನ್ ಇದು ಸ್ಯಾಂಡ್ವಿಚ್ ಹಾಕೊಂಡು ಯಾರು ಮಾಡಿರಲ್ಲ. ನಾನು ಮಾಡ್ತಾ ಇದೀನಿ, ಜಗದ್ಗುರು ನಾನು. ಇಲ್ಲೇ ಚೆನ್ನಾಗಿತ್ತು, ಹಂಗದು ಬೆಳಗ್ಗೆ ಬರ್ತೈತೆ. ಆಯ್ತು, ಬ್ರೆಡ್ ಸುಡೋಣ ಅಥವಾ ಬ್ರೆಡ್ಗೆ ಹಾಕೋದು ಸುಡೋಣ, ಬಟರ್ ಎತ್ಕೊಳ್ಳೋಣ ಗೈಸ್. ಇಲ್ಲಿ ನಮ್ಮ ಹತ್ರ ಇದೆ, ಅವನೇನೇನು ತಗೊಂಡ, ನಾವು ಇಬ್ರು ಇಷ್ಟು ತಗೊಂಡಿದ್ದೀವಿ. ಈ ಬಟರ್ ಇದೆ, ಇವಾಗ ಬ್ರೆಡ್ ಸುಡೋಣ ಬರೀ. ನೀನ್ ನಮ್ಗೆ ಕೊಟ್ಟಲ್ಲ, ನಾವು ನಿಮ್ಗೆ ಕೊಟ್ಟಿದ್ದೀವಿ ಗೈಸ್. ಅದು ಯಾವುದೋ ಮೂನ್ ತರ ಹಿಂಗ್ ಬರುತ್ತಲ್ವಾ, ಅದನ್ನ ಕೊಟ್ಬಿಟ್ಟ. ಇವಾಗ ಕ್ರಿಸ್ಪಿಲ್ಲ ಚಾಕ್ಲೇಟ್ ಬೇಕಾಗ್ತಿ ಅವ್ನಿಗೆ. ತಲೆಗೆ ಸೂಟ್ ಹೊಡಿತಾರಪ್ಪ ಇವರು ಸೈಡಿಂದ. ಗೈಸ್ ನೋಡಿ, ಅವನಿಗೊಂದು ಬ್ರೆಡ್ ಕೊಟ್ಬಿಟ್ಟಿದ್ದೀನಿ ಎಕ್ಸ್ಟ್ರಾ, ಏನು ಕೇಳಬೇಡ ಅಂತ. ಅದು ಕೊಡು ವಾಪಸ್ ಬ್ರೆಡ್. ಹಿಂಗಿದೆ ಆನೆಸ್ಟ್ ಬೇಡ, ನಾನು ತಿಂದೆ ಅದ್ರಲ್ಲಿ ಏನು ಸ್ಪೆಷಲ್ ಆಗಿ. ಬ್ರೆಡ್ ಮರ ಆಗೋಗೈತೆ ಗೈಸ್, ಅಷ್ಟು ಸಿಹಿ. ಅವಾಗ್ಲಿಂದ 1 ಅವರಿಂದ ಸೀದ್ಸೋನೆ. ಇವಾಗ ಇಲ್ಲಿ ಒಂದು ಸ್ಯಾಂಡ್ವಿಚ್ ಆಗಿದೆ, ಎಲ್ಲನೂ ಒಟ್ಟಿಗೆ ಬೇಯಿಸ್ಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೆ. ಸೊ ಇವಾಗ ಈ ಸ್ಯಾಂಡ್ವಿಚ್ನ ನಮ್ಮ ಅಮ್ಮಂಗೆ ಮತ್ತು ಅವ್ವಂಗೆ ಕೊಡ್ತಾಯಿದ್ದೀನಿ ಗೈಸ್. ತಿನ್ಬಿಟ್ಟು ಟೇಸ್ಟ್ ಹೇಳಬೇಕು ಇವಾಗ ಅವರು. ಫಸ್ಟ್ ತಿನ್ಬಿಡಿ, ನೀನು ತಿಂಬುಗೆ ಹೊಲಿಕೆ ಹಾಕ್ತವ್ರೆ ಗೈಸ್. ನಮ್ಮ ಅಮ್ಮನ ಹತ್ರ ದುಡ್ಡಿಲ್ವಂತೆ ಒಂದು ತಿಂಬು ಕವರ್ ಇಸ್ಕೊಳಕ್ಕೆ, ಅದಕ್ಕೆ ಇವನು ಕಾಪಿ ರೈಟ್ ಬರ್ಸ್ಬಿಟ್ಟು ಹೋಗಿಸ್ತಾನಪ್ಪ ಸಾಂಗ್ ಹಾಕ್ಕೊಂಡು. ಓಯ್ ಆಫ್ ಮಾಡ್ಬೇಕು ಗೈಸ್. ನಾನು ಇದು ನಮ್ಮ ಫ್ರೆಂಡ್ ಕೊಟ್ಟರು ಗೈಸ್ ಗಿಫ್ಟು, ನಾನು ಯೂಸೇ ಮಾಡ್ತಾ ಇಲ್ಲ, ಬರೀ ನನ್ನ ಮಗನೇ ಯೂಸ್ ಮಾಡ್ತಾನೆ. ನಂಗೆ ಬೇಜಾರಾಗುತ್ತೆ. ಮತ್ತೆ ಆಫ್ ಮಾಡ್ಬೇಕು ನೀನು, ಕಾಪಿರೈಟ್ ಬೀಳುತ್ತೆ ಅವನಿಗೆ, ಅರ್ಥ ಆಗಲ್ಲ, ನಿಂಗೆ ಅರ್ಥ ಆಗಲ್ಲ ಗಿರ್ತ ಆಗಲ್ಲ. ಸಾಂಗ್ ಹಾಕಿದ್ರೆ ಕಾಪಿರೈಟ್ ಕ್ಲೈಮ್ ಮಾಡ್ಕೊಂತಾರೋ ಇವಾಗ. ಹಂಗಲ್ಲಪ್ಪ, ಅದು ಸಿಸ್ಟಮೇ ತಗೊಳುತ್ತೆ ಆಯ್ತಾ, ಅದು ಸಿಸ್ಟಮ್ಗೆ ಹೇಳಕ್ಕಾಗಲ್ಲ. ಅವನ ಆಫ್ ಹಾಕ್ತಾನೆ, ಆಫ್ ಬರೀ ಸ್ಯಾಮ್ಸಂಗ್ ಮರಿಯಿಂದ ಇವನಿಗೆ ಅವ್ರ ಬ್ಲಾಗ್ ತೋರ್ಸೋದೇ ತಪ್ಪಾಗುತ್ತೆ. ತಿನ್ನಮ್ಮ, ಎಷ್ಟೊತ್ತಮ್ಮ ನಮ್ಮ ಅವ್ವ ಅಲ್ಲಿ ಸ್ಟ್ರಾಂಗ್ ಅಷ್ಟೇ, ಮುಗೀತು. ದಾರ ಕಟ್ ಮಾಡೋಕ್ಕೆ ಸೀಸರ್ ತರ್ತೀನಿ ಅಂದರೆ ಅಲ್ಲೇ. ತಿನ್ನಮ್ಮ ಕೈಸಿ ಇವಾಗ ಇವರಿಬ್ರಿಗೂ ಕೊಡ್ತಾ ಇದ್ದೀನಿ. ಹಂಗೆ ಎತ್ಕೋಬಾರ್ದು, ಬ್ರೆಡ್ನ ಎತ್ಕೊ ತೋರ್ಸಮ್ಮ ಹಂಗೆ. ಹಂಗೆ ಸಾಸ್ ಹಚ್ಕೋ, ಸಾಸ್ ಬೇಕಂತೆ. ನೀವು ತಿನ್ನಲ್ಲ ಅಂತ ಅಷ್ಟೇ ಹಾಕಿದ್ದೀನಿ. ನಮ್ಮ ಅವ್ವ ಫಸ್ಟ್ ಟೈಮ್ ಸ್ಯಾಂಡ್ವಿಚ್ ತಿಂತವ್ರೆ. ಅದು ಸೌತೆಕಾಯಿ ಅದು ಇದು ಹಂಗೆ ಬಾಯಲ್ಲಿ ಕಚ್ಕೋಬೇಕು. ಚೆನ್ನಾಗದ.
ಹೆಂಗೈತವ? ಚೆನ್ನಾಗೈತಾ? ಅಲ್ಲಿ ಉದ್ರೋಯ್ತದೆ, ಹುಷಾರು. ವಿಡಿಯೋ ಮಾಡ್ಬಿಡಿ, ನಾರ್ಮಲ್ ಆಗಿರಮ್ಮ, ನಾನು ನೋಡಕ್ ಆಗಲ್ಲ ನಿಮ್ಗೆ. ನಾರ್ಮಲ್ ಆಗಿರಮ್ಮ, ಎಕ್ಸ್ಪ್ರೆಷನ್ ನೋಡಕ್ ಆಗಲ್ಲ ನನ್ನ ಕೈಲಿ. ನಾರ್ಮಲ್ ಆಗಿರಮ್ಮ, ನಾರ್ಮಲ್ ಏನವ? ಚೆನ್ನಾಗಿಲ್ವಾ? ಚೆನ್ನಾಗ್ತಾನೆ. ಸ್ವಲ್ಪ ಸಾಸ್ ತಗೋ, ನಿಂಗೆ ಬೇಕಾಯ್ ಸಾಸು? ತಗೋ. ಅದಕ್ಕೇನೆ ಎಷ್ಟು ಹಾಕಿದ್ದು. ಆಮೇಲೆ ಗಿಂಜೂಸ್ ಅನ್ಕೊಬಿಟ್ಟಿರ ಸಾಸ್ ಹಾಕಕ್ಕೂ ಹಂಗೆ ಹಿಂಗೆ ಒದ್ದಾಡ್ತವನೆ. ಇಲ್ಲಿ ನೋಡಿ, ಇನ್ನೂ ಒಂದು ಸ್ಯಾಂಡ್ವಿಚ್ ರೆಡಿ ಆಗಿದೆ. ಸೊ ಬನ್ನಿ, ನೋಡಿದ್ರಾ? ನಾವು ಇಲ್ಲೇ ಇದ್ದೀವಿ. ಚೆನ್ನಾಗಿ ಮಾಡಿದ್ದಾರೆ ಅಂದಿಲ್ಲ, ಚೆನ್ನಾಗಿ ಮಾಡೋಳೆ ದಡಿಯಂಗೆ ಕೊಡ್ಬೇಕಂತೆ. ಜಲ್ ಸೋರ್ತಾ ಇದ್ದ, ಇವಾಗ ಕೊಟ್ಬಿಟ್ಟು ಬರೋಣ ಬನ್ನಿ. ನಾವು ಹಂಗೆ ಸುಮ್ಮನೆ ಉರಿಸ್ತೀವಿ ಗಾಯ್ಸ್, ಆದರೆ ನೀವು ಕೊಡ್ತೀವಿ. ಈಗ ಹೊರಟಾದ್ರೆ ನಾನು ಮತ್ತು ಕ್ರಿಸ್ಪಿಲ್ಲೋ ತಿಂತೀನಿ ಅಂತಿದ್ಯಾ ಗೈಸ್? ಅವನೋಗಿ ಬೇಡ ಅಂತೆ, ನಾವೇ ಟೇಸ್ಟ್ ಮಾಡೋಣ. ಓಕೆನಾ? ಹ್ಞೂ ತಿಂತಾರೆ. ಸರಿ ಎತ್ಕೊ, ಹಂಗೆ ನಾವು ಟೇಸ್ಟ್ ನೋಡೋಣ ಇವಾಗ. ಗೈಸ್ ಇವಾಗ ನಾನು ಟೇಸ್ಟ್ ನೋಡ್ತಾ ಇದ್ದೀನಿ ಗೈಸ್. ಅವ್ರಿಗೆ ಕೊಡೋದಲ್ಲ, ಅವ್ರು ತಿನ್ನೋರು ಕೊಡೋಣ ಗೈಸ್. ತಗೋ, ಎತ್ಕೊ ಇಲ್ಲಿ ಇಟ್ಟಿರ್ತೀವಿ, ಎತ್ಕೊಂಡು ತಿನ್ನು. ನೋಡಿ, ಕಾಪಿ ರೈಟ್ ಇದೇ ಥರ ಕ್ಲೈಮ್ ಮಾಡೋದು, ಆಫ್ ಮಾಡಲಿ ಇದು. ಗೈಸ್ ಇವಾಗ ಇನ್ನೂ ಒಂದಾಗಿದೆ ಗೈಸ್, ಸಖತ್ತಾಗೈತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸುಡಬೇಕು ಗೈಸ್ ಬ್ರೆಡ್ಡು, ಇಲ್ಲಾಂದರೆ ಅವನ ಥರ ಮರ ಥರ ಆಗೋಗುತ್ತೆ ಬ್ರೆಡ್. ನೋಡಿ, ಸಾಂಗ್ ಡ್ಯಾನ್ಸ್ ಆಡ್ತಾವ ಇವಾಗ. ಲೋ, ಆ ಸಾಂಗು ವಿಡಿಯೋ ಆಡೋಗಂಟ ಏನೂ ಮಾಡಬೇಡ ನೀನು. ವಿಡಿಯೋ ಆಫ್ ಮಾಡಾದ್ಮೇಲೆ ಸಾಂಗ್ ಹಾಕೋ, ಆಯ್ತಾ? ಯಾರು ಏನು ಫೀಲಿಂಗ್ ಅಂತ ಗೊತ್ತಿಲ್ಲ, ಅವನು ಹಿಂದಿನೂ ಗೊತ್ತಿಲ್ಲ, ಆದರೂ ಸಾಂಗ್ ಹಾಕೊಂತಾನೆ ಹಿಂದಿದು. ಗೈಸ್ ಇವಾಗ ಹಿಂದಾಗೈತೆ, ಬನ್ನಿ ಟೇಸ್ಟ್ ಹೇಳೋಣ. ಇವಾಗ ತಿನ್ನುವ ಸಮಯ ಗೈಸ್, ಟೇಸ್ಟ್ ನೋಡೋಣ ಹಿಂಗಿದೆ ಅಂತ. ನಮ್ಮ ಅಕ್ಕ ತಿಂತವಳೆ. ಇವನ್ ತರ ಇಲ್ಲ ತಾನೆ? ಈಗೋ ಇಟ್ಸ್ ಅಂತೆ ಗೈಸ್, ಅದಕ್ಕೆ ಅವ್ನು ತಿನ್ನಲ್ವಂತೆ. ಇಟ್ಸ್ ಓಕೆ, ನಮಗೆ ಜಾಸ್ತಿ ಸಿಗುತ್ತೆ ತಂಬಿ. ಉಬ್ಸ್ಬಿಟ್ಟವ್ರೆ ಇವನ್ನ ಮನೇಲಿ, ಅದಕ್ಕೆ ಹಂಗೆ ಆಡ್ತಾವನೆ ಗೈಸ್. ಇವಾಗ ನಾವು ಇದು ಟೇಸ್ಟ್ ಹೇಳ್ತೀನಿ. ಗೈಸ್ ಏನಂದ್ರೆ ಚೆನ್ನಾಗಿದೆ ಗೈಸ್, ನಿಜವಾಗ್ಲೂ ಚೆನ್ನಾಗಿದೆ. ನಾನು ನಮ್ಮ ಕಾಲೇಜ್ ಅಪೋಸಿಟ್ ಒಂದು ಅಂಗಡಿ ಇದೆ, ಅದು ತುಂಬ ಕಚಡವಾಗಿ ಮಾಡ್ತಾರೆ. ಇದೇ ಸಕ್ಕತ್ತಾಗೈತೆ, ಅದಕ್ಕಿಂತ ಎಫರ್ಟ್ಸ್ ಗೈಸ್, ಎಫರ್ಟ್ಸ್ ಹಾಕಿರೋದು. ಒಂದು ಇಷ್ಟ ಇದೆ, ಬ್ರೆಡ್ ಒಂದು ಹಾರಿ ಇರಬೇಕು. ಇನ್ನೊಂದು ಸೈಡಲ್ಲಿ ಬಂದು ಕಾರ್ನ್ ಎತ್ಕೊಂಡು ಅದು ಈ ಕಾರ್ನ್ ನನಗೋಸ್ಕರ ತಿಂತೀನಿ, ನಾನು ಮಾತಾಡ್ಸೋಣ ನಾನು ಈಗ ವಾಟ್ಸ್ ಮಾಡಿದ್ದೀನಿ. ನಾನೇ ಹೋಗಿ ಮಾಡಿದೆ. ಮತ್ತೆ ಇದು ಕ್ರಿಸ್ಪಿಲೋ ಕೇಳ್ತಾ ಇದೆಯಾ? ನೀನು ಅದು ನಾನೇ ಮಾಡಿದ್ದು ಕಣೋ. ಹಂಗಾದ್ರೆ ನೀನು ನಾನೇನು ಅನ್ಕೊಂತೀನಿ ಗೊತ್ತಾ? ಚಾಕ್ಲೇಟ್ ಇಸ್ಕೊಂಡ್ರೆ ಹೀಗೋ ಆರ್ಟ್ ಅನ್ಕೊಂತೀನಿ, ಆದ್ರೂ ಇಸ್ಕೊಂತೀಯ. ಇಂಥವ್ರಿಗೆ ಏನು ಹೇಳ್ಬೇಕು ಅಂತಾನೆ ಅರ್ಥ ಆಗಲ್ಲ ಗೈಸ್. ಅದು ಮರದ ಥರ ಮಾಡ್ಬಿಟ್ಟಿದ್ದ, ತುಪ್ಪ ಹಾಕ್ಬಿಟ್ಟು 1 ಅವರ್ ಬೇಯಿಸಿದ್ದು ಅವನು ಬ್ರೆಡ್. ಗೈಸ್ ಫೈನಲಿ ಇವಾಗ ಸ್ಯಾಂಡ್ವಿಚ್ ರೆಡಿ ಗೈಸ್. ಇವರೆಲ್ಲ ತಿಂದ್ರು, ನಮ್ಮ ಅವ್ವ ಒಂದೇ ಒಂದು ಪೀಸ್ ಗೈಸ್ ತಿಂದಿದ್ದು. ಬಿಕಾಸ್ ನಮ್ಮ ಅವ್ವಂಗೆ ಅವೆಲ್ಲ ಇಳಿಯಲ್ಲ, ಏನಿದ್ರು ಮುದ್ದೆ, ಅನ್ನ, ರೊಟ್ಟಿ ಅವೆಲ್ಲ. ಇವನಿಗೆ ಏನು ಬೇಕಾದರೂ ಇಳಿತವೆ. ಈ ಜೋಳನ ಎತ್ತಿ ಬಿಸ್ಕೊಂಡು ಬಾಯಿಗೆ ಹಾಕೊಂತವನು ಇವನು. ನಮ್ಮಮ್ಮ ಅವಾಗ್ಲಿಂದ ಬೈತಾನೆ ಅವರೇ ಅವನಿಗೆ. ಅಲ್ಲ ಆಪ್ರೇಷನ್ ಮಾಡಿಸ್ಕೊ ಬಂದಿದ್ದಾನೆ ಗೈಸ್ ಅವನು. ಆಪ್ರೇಷನ್ ಅಂತೀನಿ, ಏನೋ ಒಂದು ಸಿಮೆಂಟೋ ಪೈಂಟೋ ಹೊಡ್ಸ್ಕೊ ಬಂದವನೇ. ಅವರು ಹೇಳೋರೆ ಏನು ತಿನ್ಬೇಡ್ರಿ ಜಾಸ್ತಿ ಸೈಡು ಅಂತ, ಅಲ್ಲೇ ತಿಂತವನು ಅವನು. ಸ್ವೀಟ್ನೇ ತಿಂತವನು ಜಾಸ್ತಿ. ನೋಡಿ ಗೈಸ್, ಇಲ್ಲಿ ಸ್ನ್ಯಾಪು, ಕ್ರೇಜಿ ಸ್ನ್ಯಾಪು ಇರ್ತಿರೋದು ಗೈಸ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಚೆನ್ನಾಗಿದೆ. ಸೊ ಟೇಸ್ಟ್ ಇನ್ನೊಂದ್ಸಲಿ ಹೇಳ್ಬಿಡೋಣ ಗೈಸ್ ನಿಮಗೆ. ಹೋಟ್ಲಲ್ಲಿ ಮಾಡೋ ಥರನೇ ಬರ್ತಾಯಿದೆ. ಆ್ಯಕ್ಚುಲಿ ಚೆನ್ನಾಗಿದೆ ಹೋಟ್ಲಿಗಿಂತ. ಹೋಟ್ಲಲ್ಲೂ ಮಾಡ್ತಾರೋ ಯಾರು ಗೈಸ್? ಬನ್ನಿ
ಗೈಸ್ ಕ್ರೇಜಿ ಆಗಿದೆ ಗೈಸ್, ಅಂದರೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಿಂಗೆ ಹೆಂಗಿದೆ ಸ್ಯಾಂಡ್ವಿಚ್? ಸೊ ಈ ಬ್ಲಾಗ್ ಏನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಗೈಸ್. ಸೊ ಥ್ಯಾಂಕ್ ಯು ಗೈಸ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಎಲ್ಲರೂ ನೋಡ್ಕೊಬಿಡಿ ಒಂದ್ಸಲಿ. ಬಾಯ್. ಈಗೋ ಅಂತ ಹೇಳಿ ವಿಡಿಯೋ ಆಫ್ ಮಾಡಾದ್ಮೇಲೆ ತನ ಮುಕ್ತ